ಏನು ಬೇಜಾರಾಗ್ತಿರುತ್ತೆ ಅಂತೆ ಅಂದರೆ ಎಲ್ಲ ಕ್ಲೋಸು, ಲ್ಯಾಬ್ಗಳೆಲ್ಲ ಕ್ಲೋಸು. ಸ್ವಲ್ಪ ನಮ್ಮ ಅಪ್ಪು ಬಾಸ್ ವಾವ್ ಬೇಜಾರಾಗ್ತೈತೆ, ಅದಕ್ಕೆ ಹೋಗೋಕ್ಕಾಗಿಲ್ಲ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅವರ್ ರಚ್ಚು ನವೀನ್ ಯೂಟ್ಯೂಬ್ ಚಾನಲ್. ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. ಇವತ್ತಿನ ಸ್ಪೆಷಲ್ಲು ಫಾದರ್ಸ್ ಡೇ ಆಗಿರೋದ್ರಿಂದ ರಚ್ಚು ನನಗೆ ತುಂಬ ದಿನದ ಹಿಂದೆ, ಅಂದರೆ ತುಂಬ ಒಂದೂವರೆ ತಿಂಗಳ ಹಿಂದೆ ಅವ್ರ ಡ್ಯಾಡಿದು ಫೋಟೋ ಕೊಟ್ಟಿದ್ದೆ. ಅಂದರೆ ಒಂದು 3 ವರ್ಷ 4 ವರ್ಷದ ಹಿಂದೆ ಅದು ಏನೋ ಆಗ್ಬಿಟ್ಟಿದೆ, ಫುಲ್ ಏನೋ ಫ್ರೇಮ್ ಎಲ್ಲ ಹೋಗ್ಬಿಟ್ಟಿದೆ ಫೋಟೋ ಅವ್ರ ಅಪ್ಪಂದು ಅವಳಿರೋದು. ಅದಕ್ಕೆ ಇವಾಗ ಕೇಳಿಲ್ಲ ಅಂದ್ಬಿಟ್ಟು ಒಂದು ಫ್ರೇಮ್ ಮಾಡಿಸ್ತಾ ಇದ್ದೀನಿ. ಗೊತ್ತಿಲ್ಲ ಅವಳಿಗೆ ಸರ್ಪ್ರೈಸ್ ಆಗಿ ಮಾಡಿಸ್ತಾ ಇದ್ದೀನಿ. ಫಾದರ್ಸ್ ಡೇ ಅಲ್ವಾ, ಹಿಂಗೆ ಕರೆಕ್ಟ್ ಟೈಮಿಗೆ ಬಂತು ಕೊಡೋಕ್ಕೆ, ಗಿಫ್ಟ್ ಕೊಡೋಕ್ಕೆ. ನಾನು ಒಂದು ವಾರದಿಂದಲೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಕೆಲಸ ಆಚೆ ಹೋಗ್ಬಿಟ್ಟಿದ್ದೆ. ಇವಾಗ ಕರೆಕ್ಟಾಗಿ ಕಾಲ ಕೂಳ್ ಬಂದೈತೆ, ಇವಾಗ ಕೊಡಬೇಕು ಅಂತ ಸರ್ಪ್ರೈಸ್ ಆಗಿ ಹೋಗಿ ಅಲ್ಲೇ ಕೊಟ್ಟಿದ್ದೀನಿ. ಇವತ್ತು ಭಾನುವಾರ ಆದ್ರಿಂದ ಫುಲ್ಲು ಎಲ್ಲ ಕ್ಲೋಸು, ಲ್ಯಾಬ್ಗಳೆಲ್ಲ ಕ್ಲೋಸು. ಸ್ವಲ್ಪ ಏನೋ ಒಂದು ಮಾಡಿಸಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ, ಹೋಗಿ ಯಾವ ಥರ ಇದೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಸರ್ಪ್ರೈಸ್ ಮಾಡಿದಾಗ ಅವ್ಳ ರಿಯಾಕ್ಷನ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಹೀಗೆ ನೋಡ್ತಾ ಇರ್ರಿ. ಇದೆ ಫೋಟೋ ರೆಡಿ ಆಗಿದೆ, ಫ್ರೇಮು ಚೆನ್ನಾಗಿ ಮುಂದೈತೆ. ಸೊ ಇವಾಗ ತೋರಿಸಿಲ್ಲ ಬಿಡು ಫ್ರೇಮ್ಸು ಯಾವುದು ಚೆನ್ನಾಗೈತೆ ಅಂತ ನೋಡಿದೆ. ಯಾವ್ದು ಚೆನ್ನಾಗಿ ನೋಡೋ ನಮ್ಮ ಅಪ್ಪು ಬಾಸ್ ವಾವ್. ಅವರು ಸೆಲೆಕ್ಟ್ ಮಾಡೋರೆ, ಈಗ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಈ ಫ್ರೇಮ್ನ ಚೆನ್ನಾಗಿ ಕಾಣುತ್ತೆ ಅಂತ ಅಂತಾರೆ. ಸೊ ನೋಡೋಣ, ನೋಡಿ ಅವ್ಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡ್ಬಿಟ್ಟು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಏನೋ ಫ್ರೇಮ್ ಎತ್ಕೊಂಡು ಇಲ್ಲಿ ಪ್ಯಾಕ್ ಮಾಡ್ಸೋಣ ಅಂತ ಬಂದಿದ್ದೀವಿ ಈಗ ಇಲ್ಲಿ ಅಂಗಡಿಗೆ, ಗಿಫ್ಟ್ ಪ್ಯಾಕು. ಆ್ಯಂಡ್ ಇನ್ನೊಂದು ಏನಂತಂದರೆ, ಒಂದು ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು. ಅವ್ನು ನೋಡ್ರಿ ನಾನು ಬರೋಷ್ಟರಲ್ಲಿ ಅವ್ರ ಆಲೆ ಹೋಗ್ಬಿಟ್ಟವ್ರೆ. ಭರತ್ ಅಂತ ನನ್ನ ಕುಚಿಕೋ ಕ್ಲೋಸ್ ಫ್ರೆಂಡು. ಸೊ ಹಾಸನಲ್ಲಿ ಹೋಗಿ ಸೆಟ್ಲ್ ಆಗ್ತವ್ರು ಅವರು. ಆದರೂ ಪಾಪ ಬೇಜಾರಾಗ್ತೈತೆ, ಅದಕ್ಕೆ ಹೋಗೋಕ್ಕಾಗಿಲ್ಲ. ಹೋದ್ರೆ ಎಲ್ಲಿ ತಿರ್ಗಾ ಬೇಜಾರಾಗ್ಬಿಡ್ತೀನಿ. ಅಂದರೆ ಜೊತೆಗಿದ್ದು ಇವಾಗ ಸಡನ್ನಾಗಿ ಹೋಯ್ತಾನಲ್ಲ, ಬೇಜಾರಾಯಿತು. ಸೊ ಅಲ್ಲಿಗೆ ಮುಗಿಸಿ ಈಗ ಗಿಫ್ಟ್ ಪ್ಯಾಕ್ ಮಾಡಿಸಿ ಅವಳಿಂದ ಎಲ್ಲೋ ಹೋಗಿದ್ದಾಳೆ, ಯಾವುದೋ ಫಂಕ್ಷನ್ಗೆ ಹೋಗಿದ್ದಾಳೆ. ಸೊ ಅಲ್ಲಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಗೊತ್ತಿಲ್ಲ ಅವಳಿಗೆ ಬಂದ ಕಾರ್ ಹಿಂದೆ ಹಾಕಿ ಅವಳು ಬಂದು ಕೂತಾಗ ನಮಗೆ ಗೊತ್ತಾಗಲ್ಲ. ಸೊ ಮನೆ ಹತ್ರ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಸರ್ಪ್ರೈಸ್ ಯಾವ ಥರ ಆಗ್ತಾಳೆ. ಗಿಫ್ಟ್ ಪ್ಯಾಕ್ ಮಾಡಿಸ್ತೀನಿ. ಇವಾಗ ಚೆನ್ನಾಗಿ ಬಂದಿದೆ, ಫೋಟೋ ಚೆನ್ನಾಗಿ ಮಾಡಿಸಿದ್ದೀನಿ. ಏನೋ ಒಂದು ಓಡಾಡಿ ಪಟ್ಟ ಅಂತ ಬೆಳಗ್ಗೆ ಎದ್ದು, ಅದು ಭಾನುವಾರ ನನಗೆ ನೆನಪೇ ಇಲ್ಲ ಕ್ಲೋಸು ಅಂತ. ಏನೋ ಒಂದು ಮಾಡ್ಬಿಟ್ಟು ಮಾಡಿಸಿದ್ದೀನಿ. ಅವ್ರ ರಿಯಾಕ್ಷನಿಗೆ ಕಾಯ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಗಿಫ್ಟ್ ಪ್ಯಾಕಿಂಗ್ ನಡೀತೈತೆ. ಹೀಗೆ ಇದು ಟಾಯ್ಸ್ ಅಂಗಡಿಗೆ ಬಂದಿದ್ದು, ನಮ್ಮ ಮನೆ ಹತ್ರ ಇರೋದು. ಸಕಲ ಐತಿ ಟಾಯ್ಸ್ ಅಂಗಡಿ, ಏನೇನೋ ಸಿಗ್ತೈತೆ, ಒಂಥರ ಡಿಫ್ರೆಂಟ್ ಐಟಮ್ಸ್ಗಳೆಲ್ಲ ಸಿಗ್ತೈತೆ. ಬನ್ನಿ ತೋರಿಸ್ಬೋದು ಅಂತ. ಪ್ಯಾಕಿಂಗ್ ನಡೀತೈತೆ ಇಲ್ಲಿ. ನನಗೆ ಈ ಆಂಜನೇಯ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಬಟ್ ಚಿಕ್ಕದಿಲ್ಲ. ಯಾರಾಗಿ ಬರುತ್ತಾ ನಿನಗೆ ಹೇಳು. ಸಕ್ಕರಾಯ್ತು, ಒಂಥರ ಡಿಫ್ರೆಂಟ್ ಐಟಮ್ಸ್ಗಳೆಲ್ಲ ಸಕ್ಕರಾಗೈತೆ. ಏನಿಲ್ಲ, ಮಾರ್ಗಳು ನೋಡಿ, ಇವೆಲ್ಲ ಐತೆ ಕಾರುಗಳು. ಯಾವ ಥರ ಬೇಕೆಲ್ಲ ಐತಿ. ಮತ್ತು ನಿಂಗೆ ನೆನಪಾಯ್ತಾ ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ದು ರಿಮೋಟ್ ಕಂಟ್ರೋಲು? ಹಾಂ, ರಿಮೋಟ್ ಕಂಟ್ರೋಲ್ ಬೇಕಾದ್ರೆ ಕೊಡಿಸ್ತೀನಿ, ನೋಡಬೇಕು. ಚಿಕ್ಕ ವಯಸ್ಸಲ್ಲಿ ಇದೇ ಥರ ಆಡ್ತಿದ್ದು ಅದೇ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಯಾವ್ದು ಆಡ್ತಿದ್ದೆ ಗೊತ್ತಾ? ಇದು ಕರೆಕ್ಟ್. ನನಗೆ ಕಾರಿಗೆ ಬಟ್ಟೆ ಬೇಕಿತ್ತು, ಹೆಂಗೋ ಬಟ್ಟೆ ಐತಿ, ಇಲ್ಲೇ ಐತೆ ಸದ್ಯ. ಅಲ್ಲಿ ಯಾವ್ದು ಚೆನ್ನಾಗೈತೆ, ಚೆನ್ನಾಗಿರೋದು ನೋಡ್ಬಿಟ್ಟು ತೊಗೊತೀನಿ. ನಾನು ಚಿಕ್ಕ ವಯಸ್ಸಲ್ಲಿ ಯಾವ್ದು ಆಡ್ತಿದ್ದೆ ಅಂತಂದರೆ, ಇಲ್ಲ ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ದೆ ಗನ್ನಿದ್ದು ಈ ಥರ ಹಿಂಗೆ ಹೊಡೆಯೋದು, ಗನ್ ಹಿಂಗೆ. ಮತ್ತು ಬಂದೆ
ಫ್ರಂಟ್ ನೀವು ಸ್ಟೇಜಿಂದ ಓಪನ್ ಮಾಡ್ತೀರಾ ಇಲ್ಲಲ್ಲ ಹಾಂ ಇದೆ ಅವ್ರು ಆಮೇಲೆ ತಾನೇ ಓಪನ್ ಮಾಡ್ತೀರಾ? ಇಲ್ಲ ನಾನೇ ಓಪನ್ ಮಾಡೋದು. ಹೌದಾ? ಹಾಂ ಹಾಗಾದ್ರೆ ನಾನು ಫ್ಲವರ್ ಹಾಕ್ತಿರಲ್ಲ ಹಾಂ ಅದಕ್ಕೆ ಆಪೋಸಿಟ್ ಸೈಡ್ಗೆ ಮಾಡಬೇಕು. ಇವನ್ ಫಿನಿಶಿಂಗ್ ಕರೆಕ್ಟ್ ಇದೆ, ಓಕೆ ಈ ಕಡೆ ಸ್ವಲ್ಪ ಫಿನಿಶಿಂಗು ಓಕೆ ಆ್ಯಕ್ಚುಲಿ ಇದು ಫ್ರಂಟ್ ಸೈಡ್. ಪರವಾಗಿಲ್ಲ ಬಿಡಿ ಅಂತಂದ್ರಲ್ಲ. ನೀವು ಇಲ್ಲ ಹಾಕ್ಬೇಡಿ ಫ್ಲವರ್, ಅದು ಇಲ್ಲ ತಾನೇ ಇಲ್ಲಿ ಹಾಕ್ತಾ ಇರೋದು, ಇಲ್ಲ ಹಾಕ್ಬೇಡಿ. ಹ್ಞೂ ಅದಕ್ಕೆ ಇದು ಮಾಡಿ ಚೆನ್ನಾಗಿರುತ್ತಲ್ಲ ಅದು ಪಿಂಕು ಚೆನ್ನಾಗಿರ್ತದೆ. ಅಲ್ಲ ಫಸ್ಟ್ ಇದು ಹಾಕ್ತೀವಿ ಅದಕ್ಕೆ. ಹಾಯ್, ನಿನ್ನೆ ಫಾದರ್ಸ್ ಡೇ ಇತ್ತು. ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಲ್ಲ, ನಿನ್ನೆ ಕೊಡೋಕ್ಕಾಗಿಲ್ಲ. ಏನಕ್ಕೆ ಅಂತಂದರೆ ಅವಳು ಅದು ಫಂಕ್ಷನ್ಗೆ ಹೋಗಿದ್ದು, ಅಲ್ಲಿಂದ ಬರೋಷ್ಟಲ್ಲಿ ಲೇಟ್ ಆಗ್ಬಿಡ್ತು. ಒಂದು ನಿಮಿಷ, ಗಾಡಿಗಳೆಲ್ಲ ರೋಡಲ್ಲಿ ಬೇರೆ ನಿಲ್ಸ್ಕೊಂಡಿದ್ದೀನಿ. ನಿನ್ನೆ ಆಗಿಲ್ಲ ಬರೋಕ್ಕೆ. ಎಲ್ಲಿ ನೋಡ್ರು ಗಾಡಿಗಳು ಶೆಟ್. ಇವಾಗ ಕ್ಲಿಯರಾಗಿ ಹೇಳ್ತೀನಿ. ಈಗ ಅಂದರೆ ಇವತ್ತು ನೆಕ್ಸ್ಟ್ ಡೇ ದಿನ, ಇವತ್ತು ಸಾಯಂಕಾಲವರೆಗೂ ಒಂಚೂರು ಕೆಲಸ ಇತ್ತು. ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಇನ್ನೂ ಡಿಕ್ಕಿಲೇ ಐತೆ, ಇನ್ನು ಫ್ರೇಮ್ ಅದು ಇನ್ನೂ ಕೊಟ್ಟಿಲ್ಲ ಅವಳಿಗೆ. ಅದಕ್ಕೆ ಇವಾಗ ಅರ್ಜೆಂಟ್ ಫಂಕ್ಷನ್ ಐತಿ. ನಾನು ಮರ್ತೇ ಹೋಗ್ಬಿಟ್ಟೆ. ನಾನು ಬಿಡು ಸಾಯಂಕಾಲ ಆರಾಮಾಗಿ ಕೊಡೋಣ, ಯಾವುದೋ ಕೆಲಸ ಇಲ್ಲ ಅಂತ ಅಂದ್ಕೊಂಡೆ. ಈಗ ಫೋನ್ ಬಂದಿದ್ದಕ್ಕೆ ಗೊತ್ತಾಯ್ತು ಒಂದು ಫಂಕ್ಷನ್ ಇದೆ ಅಂತ. ಈಗ ಶಾಪರ್ಸ್ ಅವ್ರ ಮನೆ ಹತ್ರ ಏನೋ ತರಕ್ಕೆ ಹೋಗಿದ್ದಾಳೆ ಅಂಗಡಿಗೆ. ಬಂದಿದ್ದ ತಕ್ಷಣ ಅವ್ರ ಮನೆ ಹತ್ರ ಹೋಗಿ ಆ ಗಿಫ್ಟ್ ಕೊಡ್ತೀನಿ. ಗಿಫ್ಟ್ ಓಪನ್ ಮಾಡಿಸ್ತೀನೋ ಅಲ್ಲೇ ಇಲ್ಲ ಓಪನ್ ಮಾಡಿಸ್ತೀನೋ ಇಲ್ಲ ಅಂತಂದರೆ ಮನೆಗೂ ನೀನೇ ಲಾಗ್ ಇಟ್ಕೊಂಡು ಓಪನ್ ಮಾಡೋ ಅಂತೀನೋ ಗೊತ್ತಿಲ್ಲ. ನೋಡೋಣ ಟೈಮ್ ಹೆಂಗಾವತ್ತೋ ಹಂಗೆ. ಬರಲಿ ಅಂಗಡಿ ತರಕ್ಕೆ ಹೋಗಳೆ, ಅದಕ್ಕೆ ನಿನ್ನೆ ಮಾಡೋಕ್ಕಾಗಿಲ್ಲ, ಇವತ್ತು ಮಾಡ್ತೀನಿ. ಇಲ್ಲ ಏನನ್ನ ಕೊಡ್ಸೋಣ ನಾರ್ಮಲಾಗಿ, ಅವಳಿಗೇನೋ ತಿನ್ನೋಕೆ ಇಷ್ಟ ಅಲ್ಲಿ ಅಂತ ಅಂದ್ಕೊಂಡೆ. ಬಟ್ ಟೈಮ್ ಸಿಕ್ಕಾಬಟ್ಟೆ ಟೈಮ್ ಆಗ್ಬಿಟ್ಟಿತ್ತು. ಅಲ್ಲೆಲ್ಲ ಕೆಲಸ ಹತ್ರ ಹೋಗಿದ್ವಿ, ಒಂದು ಪ್ರಮೋಷನ್ ಹತ್ರ. ಫುಲ್ ಅಲ್ಲೇ ಟೈಮ್ ಆಗ್ಬಿಟ್ಟು ಜಾಸ್ತಿ. ಅದಕ್ಕೇ ಇವಾಗ ಫ್ರೇಮ್ ಅಂತ ಇವತ್ತು ಕೊಡ್ತೀನಿ. ಯಾಕಂದರೆ ಅದು ನಾಳೆ ಕೊಟ್ಟರು ಚೆನ್ನಾಗಿರ್ಬೋದು, 2 ದಿನ ಲೇಟಲ್ಲಿ ಆಗೋದು ಬೇಡ. ಇವತ್ತು ಕೊಡ್ತೀನಿ, ತೊಗೊಂಡೋಗ್ಲಿ ಮನೆಗೆ ಆರಾಮಾಗಿ. ಬನ್ನಿ, ಬಂದಿದ್ದ ತಕ್ಷಣ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ಬಿಡು. ಬಾಯ್ ಗಾಯ್ಸ್, ಹ್ಯಾವ್ ಫನ್. ಏನು ವ್ಲಾಗ್ ಅಂತ ಹೇಳು. ನಾಳೆ ಅದೇ ಕಂಟಿನ್ಯೂ ಮಾಡ್ತೀವಿ, ಇವತ್ತು ಆಗಲಿಲ್ಲ ಅದ್ರದ್ದೇನೆ. ಸೊ ಇವತ್ತು ಲೇಟ್ ಆಗ್ಬಿಡ್ತು, ಅದಕ್ಕೆ ಕಂಟಿನ್ಯೂ ಒಂದ್ ನಿಮಿಷ ಏನೋ ಕೊಡ್ಬೇಕು ನಿಂಗೆ. ಅವ್ನು ಕೊಡ್ತೀಯ? ವಾವ್, ಡಾರ್ಕ್ ಚಾಟ್ ಇವತ್ತು ತಗೊಬೇಕು ಅಂತ ಅನ್ಕೊಂಡಿದ್ದೆ ನಾನು. ಲಾಸ್ಟ್ ಟೈಮ್ ನೀನ್ ಕೊಟ್ಟಿದ್ದಲ್ವ, ಅದಕ್ಕೆ ಈ ಟೈಮ್ ನಾನು ಹಂಗೆ ಎತ್ಕೊಂಡು ಹೊಟ್ಟೋಗ್ತಾ ಇದ್ದೆ. ಇವಾಗ ನಾನು ತಗೊಬೇಕು, ಇದೇ ನಾನು ತಗೊಂಡ್ಕೊಟ್ಟಿದ್ದೀನಿ. ಇದಾ ಇದೆ, ನಾನು ಇದು ಓದಿದ್ದೆ, ರಮ್ಮನ್ ರೇಸನ್ಸ್ ಇದೆ, ಚೆನ್ನಾಗಿರೋದು. ಹೌದಾ? ನಾನು ತಗೊಬೇಕು ಅಂತ ಇವತ್ತು ಬಿಡು ಲೇಟ್ ಆಗ್ಬಿಡ್ತು ಅಂದ್ಬಿಟ್ಟು ನಾನೇ ಸುಮ್ಮನೆ ಇದ್ದೆ. ಹಿಂಗೆ ನಾವು ಗೊತ್ತಲ್ಲ. ಓಕೆ, ಇವತ್ತು ನಾನೇ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವತ್ತು ಫುಲ್ಲು ಇದಾಗ್ಬಿಟ್ಟು ಏನ್ ಮಾಡಿದ್ದೆ ಅಂತ ಸುಮ್ಮನೆ ಮಾತಾಡ್ಕೊಂಡು ಬಂದಿದ್ದೆ. ಜಸ್ಟ್ ನಂಗೆ ಹೇಳ್ತಾನೆ ಕಾಲೇಜ್ ವ್ಲಾಗ್ ಮಾಡಿಬಿಡೋ ಅಂತ. ಆಯ್ತು, ಆಚೆ ಇಲ್ಲಪ್ಪ, ಆಯ್ತು ಮಾಡ್ತೀನಿ. ಆಚೆ ಹೇಳ್ಬಿಟ್ಟು ನೀನ್ ಮಾಡ್ತೀಯಾ? ನಾನು ಆಚೆ ಹೇಳ್ಬಿಟ್ಟೆ ಮಾಡ್ತೀನಿ ಮಾರಪ್ಪ. ನೀನೇ ತಾನೆ ಆಚೆ ಹೇಳ್ಬಿಟ್ಟು ಮಾಡು ಅಂತ ಅಂದಿದ್ದೆ. ಏನು ಸ್ಕ್ಯಾಮ್ ಮಾಡಿಲ್ಲ ಬಾ. ಏನು ಸ್ಕ್ಯಾಮ್ ಮಾಡಿ? ಟೇಕ್ ಇಟ್. ನೋಡಿದು ಹೋಗಿ. ಏಯ್ ನಿಂದಲ್ಲ ಅದು, ನಾನು ತಗೊಂಡಿದ್ದು. ಟಾರ್ಚ್ ಕಾಣುತ್ತಾ? ಓಪನ್ ಮಾಡು, ಓಪನ್ ಕರೋ. ಗೈಸ್, ನಾನು ಇದನ್ನೆಲ್ಲ ಕೇರ್ಫುಲ್ಲಾಗಿ ಇಟ್ಕೋಬೇಕಲ್ಲ, ಅದಕ್ಕೆ ನಾನು ನೀಟಾಗಿ ಓಪನ್ ಮಾಡ್ತೀನಿ. ಏನು ಇದು? ನನಗೆ ಪೇಷನ್ಸ್ ಇಲ್ಲ. ನನಗೆ ಹಿಂಗೆ ಸರ್ಪ್ರೈಸ್ ಆಗಬೇಕಾ? ಸ್ಟಾಕ್ ಆಗಬೇಕು, ಏನಿಲ್ಲ ಅಂತ. ಹೌದು, ಚೆನ್ನಾಗಿತ್ತು ಪೇಪರು, ಸಿಕ್ಕಲ್ಲ ಅಂತ ಅನ್ಕೊಂಡೆ. ಇರೋ ಇಟ್ಕೋತೀನಿ ನಾನು. ಹಿಂಗೆ ತೆಗಿತೀನಿ. ನೀನೇ ಕೇಳಿದ್ದು
ಕೇಳ್ತಿರ್ತಾರೆ. ನಾನು ಕೊಡಬೇಕು ಅಂತ ಕಡೆ ಇದೆ, ಫಾದರ್ಸ್ ಡೇ ಕೊಡ್ತಾ ಇದ್ದೀನಿ. ಬಟ್ ಕ್ಲಾರಿಟಿ ಸಗರ ಬಂದೈತಿದ. ಅದು ಆಕ್ಚುಲಿ ಹಳೆ ಫೋಟೋ ಅದು. ಆಮೇಲೆ ಇದು ಹೊಸದು ಎಲ್ಲ ತರಿಸ್ಕೊಂಡು ಹಾಕ್ಸಿದ್ದು ಫ್ರೇಮ್. ಅದು ಲಾಸ್ಟ್ ಫೋಟೋ ಇದು, ಮನೇಲಿ ತಗೊಂಡಿದ್ದು. ಆ ಫೋಟೋ ಬ್ಯಾಕ್ಗ್ರೌಂಡ್ ಎಲ್ಲ ಹಂಗೆ ಇತ್ತು, ಅದನ್ನೆಲ್ಲ ತಪ್ಪಿಬಿಟ್ಟು ಎಲ್ಲ ಚೇಂಜ್ ಮಾಡಿಸಿ ನೋಡಿ, ಚೆನ್ನಾಗಿತ್ತು. ಅದಕ್ಕಿಂತ ಚೆನ್ನಾಗಿದೆ ಇದು. ಹೀಗೆ ಏನು ಥ್ಯಾಂಕ್ ಯು. ಅದು ಬಿಡ ಹಂಗೆ ಇಲ್ಲ, ಅದು ಮನೆಗೆ ಹೋಗಿ ಇದು ಮಾಡ್ಕೊಂಬಂತೆ ತೆಗೆಕಾಲ ಕಣ್ಣಲ್ಲಿ ಮುಚ್ಚಿತ್ತಲ್ಲ. ಕೇಳ್ತಾ ಇದ್ದಲ್ಲ ಅದು. ಹೌದು, ನನ್ನ ರೂಮಲ್ಲಿ ಆ್ಯಕ್ಚುಲಿ ಹಾಳಾಗಿದೆ. ನಾನು ಲಾಸ್ಟ್ ವ್ಲಾಗಲ್ಲೂ ತೋರಿಸಿದ್ದೆ ಇದನ್ನ. ಥ್ಯಾಂಕ್ ಯು. ನೀನು ಇದಕ್ಕಿಂತ ನಂಗೆ ಏನಾದರೂ ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ರು ನಂಗೆ ಖುಷಿ ಆಗ್ತಾ ಇರಲಿಲ್ಲ. ಫಸ್ಟ್ ಶಾರ್ಟ್ ಅದಂತೂ ಫಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಕೊಡ್ತೀನಿ. ಈ ನಗು ನಿನ್ ಮುಖದಲ್ಲಿ ಯಾವಾಗ್ಲೂ ಹೀಗೆ ಇರ್ಬೇಕು ಅನ್ನೋದೇ ನನ್ನ ಆಸೆ. ಇನ್ನು ಎಂದು ಲೇಟ್ ಆಗ್ಬಿಡ್ತು, ಹೋಗ್ತಾ ಇದೀನಿ. ಸೊ ಗೈಸ್, ಎಸ್, ಈಗ ನಾವೇನು ಕೊಟ್ಬಿಟ್ಟು ಹೋದ. ನನಗೆ ಐ ವಾಸ್ ಔಟ್ ಆಫ್ ವರ್ಡ್ಸ್. ಅಂದರೆ ನನಗೆ 1% ಕೂಡ ಕ್ಲೂ ಇರಲಿಲ್ಲ. ಆ್ಯಂಡ್ ನಂಗೆ ಇನ್ನೊಂದು ಹ್ಯಾಬಿಟ್, ನಂಗಲ್ಲ ನಮ್ಮಿಬ್ರಿಗೂ ಒಂದು ಹ್ಯಾಬಿಟ್ ಇದೆ. ಏನಂದರೆ ವಿ ಡೋಂಟ್ ಎಕ್ಸ್ಪ್ರೆಸ್ ಅಷ್ಟು. ಅಂದರೆ ಲೈಕ್ ಇಟ್ಸ್ ಬೀನ್ ತುಂಬ ಇಯರ್ಸ್ ಟಚ್ ವಿತ್. ಇಷ್ಟು ವರ್ಷದಲ್ಲೂ ಇಟ್ಸ್ ಲೈಕ್ ನಾವು ಏನೋ ಕ್ಯಾಮ್ರಾ ಆನ್ ಮಾಡಿ ಎಕ್ಸ್ಪ್ರೆಸ್ ಮಾಡೋದಾಗಿಲ್ಲ, ಆ ಥರ ಏನೋ ವಿ ಆರ್ ನಾಟ್ ಯೂಸ್ ಟು ಇಟ್. ಅಂದರೆ ತಪ್ಪಂತ ಹೇಳ್ತಿಲ್ಲ, ಬಿಕಾಸ್ ಬೀಯಿಂಗ್ ಅ ಇನ್ಫ್ಲೂಯೆನ್ಸರ್, ಬೀಯಿಂಗ್ ಅ ಪಬ್ಲಿಕ್ ಫಿಗರ್ ನಾವನ್ನ ಮಾಡಲೇಬೇಕು. ಬಟ್ ಆದರೂ ಎಲ್ಲೋ ಐ ಆಲ್ವೇಸ್ ಫೇಲ್ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ. ಆ್ಯಂಡ್ ಐ ಡೋಂಟ್ ನೋ, ಐ ಆಮ್ ಜಸ್ಟ್ ಔಟ್ ಆಫ್ ವರ್ಡ್ಸ್ ಈ ಸಲ ಅಂತೂ. ಏನು ಬೇಜಾರಾಗ್ತಿರುತ್ತೆ ಅಂತ ಅಂದರೆ ಎವ್ರಿ ಟೈಮ್ ನಂಗೆ ಚಿಕ್ಕ ವಯಸ್ಸಿಂದ ನಾನು ಕಷ್ಟ ನನ್ನ ಮನೇಲಿ ತೋರಿಸಿಲ್ಲ ನನಗೆ. ಆ್ಯಂಡ್ ಎಸ್ಪೆಷಲಿ ಡ್ಯಾಡಿ ಇದ್ದಾಗಂತೂ ಐ ಹ್ಯಾವ್ ನೆವರ್ ಸೀನ್ ದ್ಯಾಟ್ ಫೇಸ್. ಆ್ಯಂಡ್ ಈಗಲೂ ಅವ್ರು ನಮ್ಮನ್ನು ಅಷ್ಟೇ ಖುಷಿಯಾಗಿಟ್ಟಿದ್ದಾರೆ. ಬಟ್ ನಾನು ಸ್ವಂತ ದುಡ್ದು ಐ ಕುಡಂಟ್ ಗಿಫ್ಟ್ ಎನಿಥಿಂಗ್ ಅನ್ನೋದು ಒಂದು ಬೇಜಾರು ನನಗಿದೆ. ಮೇ ಬಿ ಇನ್ ಅದರ್ ಲೈಫ್, ಮೇ ಬಿ ಅಷ್ಟೇ. ಐ ವಿಶ್ ಫಾರ್ ದ್ಯಾಟ್. ಆ್ಯಂಡ್ ಈ ಫೋಟೋ ಎಲ್ಲೂ ಗೊತ್ತಿರೋಂಗಿದ್ದು ಇಸ್ ದ ಲಾಸ್ಟ್ ಫೋಟೋ ನಮ್ಮ ಮನೇಲಿ ತೊಗೊಂಡಿದ್ದು. ಬಟ್ ಲಾಸ್ಟ್ ಫೋಟೋಲಿ ನಾನು ಡ್ರೆಸ್ ಆಗಲಿ ಇನ್ನೊಂದಾಗಲಿ ಸ್ಟೇರ್ ಕೇಸ್ ಆಗಲಿ ಎಲ್ಲ ಹಂಗಂಗೆ ಇತ್ತು ಅಂತ ಒಂಚೂರು ಎಡಿಟ್ ಮಾಡ್ಸೇನೆ ಅಷ್ಟೇ. ಬಟ್ ದ ಫೋಟೋ ಅದನ್ನ ನೋಡಿದ ತಕ್ಷಣ ನಂಗೆ ಬೇಜಾರಾಗೋದು. ಬಿಕಾಸ್ ಹಂಗೆ ಅಲ್ವಾ ಲೈಫ್, ಇದು ಲಾಸ್ಟ್ ಡೇ, ನಾಳೆ ಇರ್ತೀನೋ ಅಲ್ವೋ, ಇದು ಲಾಸ್ಟ್ ಫೋಟೋ, ಇದು ಲಾಸ್ಟ್ ಕಾಲ್, ಇದು ಲಾಸ್ಟ್ ಟೆಕ್ಸ್ಟ್, ಎಲ್ಲ ಲಾಸ್ಟ್ ನಮಗೆ ಗೊತ್ತೇ ಇರಲ್ಲ. ವಿ ಡೋಂಟ್ ಹ್ಯಾವ್ ದಟ್ ಕ್ಲೂ. ನಂಗೆ ಅದಕ್ಕೆ ಬೇಜಾರಾಗುತ್ತೆ ಅಷ್ಟೇ. ಬಟ್ ಐ ಡೋಂಟ್ ವಾಂಟ್ ಟು ಕ್ರೈ. ನನಗೆ ಅಳಕ್ಕೆ ಇಷ್ಟ ಅಲ್ಲ. ಐ ಆಮ್ ವೆರಿ ಸ್ಟ್ರಾಂಗ್ ಗರ್ಲ್, ಯು ನೋ. ಆ್ಯಂಡ್ ಈ ಫಾದರ್ಸ್ ಡೇ ನಾನು ಆ್ಯಕ್ಚುಲಿ ಆಚೆ ಹೋಗಿದ್ದೆ. ನಾನು ಈ ಥರ ಈ ಫಾದರ್ಸ್ ಡೇ, ಎಸ್ಪೆಷಲಿ ಫಾದರ್ಸ್ ಡೇ ಟೈಮಲ್ಲಂತೂ ನಾನು ಸ್ವಲ್ಪ ಏನು ಕೆಲಸ ಇಲ್ಲ ಅಂದರೂ ಇನ್ನೂ ಐ ಟ್ರೈ ಕೀಪಿಂಗ್ ಮೈ ಸೆಲ್ಫ್ ಸ್ವಲ್ಪ ಬ್ಯುಸಿ. ಬಿಕಾಸ್ ನನಗೆ ಐ ಡೋಂಟ್ ವಾಂಟ್ ಟು ಬ್ರೇಕ್ ಡೌನ್ ಅನ್ನೋದಷ್ಟೇ. ಬಿಕಾಸ್ ನಾನು ಬ್ರೇಕ್ ಡೌನ್ ಆಗ್ತೀನಿ ಅಂದ್ಬಿಟ್ಟು ಅಕ್ಕಪಕ್ಕ ಯಾರಿದ್ರೆ ಅವ್ರಿಗೂ ಬೇಜಾರು ಮಾಡಿಸೋದು ಇಷ್ಟ ಆಗಲ್ಲ ನನಗೆ. ಆ್ಯಂಡ್ ಅಷ್ಟೇ. ಥ್ಯಾಂಕ್ ಯು ನವೀನ, ಥ್ಯಾಂಕ್ ಯು, ಐ ಲವ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಅಷ್ಟೇ, ಇನ್ನೇನು ಇಲ್ಲ. ನೀನೇನು ಹೇಳಿದ್ರೆ ಮತ್ತೆ ನಾನು ಹೇಳ್ತೀನಿ. ನಂಗೆ ಅಳಕ್ಕೆ ಇಷ್ಟ ಅಲ್ಲ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತೆ ಹೇಳ್ತಿದ್ದೀನಿ, ನೀನು ಬೇರೆ ಏನಾದರೂ ನನಗೆ ಗಿಫ್ಟ್ ಕೊಟ್ಟಿದ್ರೂ, ಎಷ್ಟು ಕಾಸ್ಟ್ಲಿ ಆಗಿದ್ರು ಇಲ್ಲ ಏನೇ ಆಗಿದ್ರು, ಸಣ್ಣ ಐಟಮ್ ಆಗಿದ್ರು, ನನಗೆ ನಿಜ ಎಷ್ಟು ಖುಷಿ ಆಗ್ತಿತ್ತು ಅಲ್ಲಿ ಗೊತ್ತಿಲ್ಲ. ದಟ್ ಟು ಒನ್ ಫಾದರ್ಸ್ ಡೇ ನಿನ್ನ ಬಿಟ್ಟಿದ್ದು. ಐ ಆಮ್ ಸೋ ಹ್ಯಾಪಿ ನವೀನ. ಥ್ಯಾಂಕ್ ಯು ಸೋ ಮಚ್. ಅಷ್ಟೆ. ನಾನು ಹೇಳೋದೇನೆಂದರೆ, ಇರೋವರೆಗೂ ನೀವು ಜಗಳ ಆಡಿರಿ, ಏನೇ ಆಡಿರಿ, ಇಟ್ಸ್ ಜಸ್ಟ್ ಒನ್ ಲೈಫ್. ಆ್ಯಸ್ ಐ ಆಲ್ವೇಸ್ ಸೇ, ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಕಳ್ಕೊಬೇಡಿ. ಬಟ್ ಡೋಂಟ್ ಫೀಲ್ ಆಸ್ ಅ ಹ್ಯೂಮನ್. ಅಂದರೆ ನಿಮ್ಮ ಹ್ಯುಮ್ಯಾನಿಟಿನ ಮರಿಬೇಡಿ. ಎಂಡ್ ಆಫ್ ದ ಡೇ ಅದು ಒಂದೇ ನಾನು ಹೇಳೋದು. ಎಲ್ಲರಿಗೂ ಬೇಜಾರು ಎಲ್ಲ ಇರುತ್ತೆ ಗೈಸ್. ಒಂದು ಕ್ಷಣ ನಮ್ಮ ಮರೆತರೆ ಇಟ್ಸ್ ಸಚ್ ಅ ಗುಡ್ ಲೈಫ್. ಬಿಕಾಸ್ ನಾಳೆ ಮತ್ತೆ ಇರ್ತೀವೋ ಇರಲ್ವೋ ಗೊತ್ತಿಲ್ಲ.
ಇವತ್ತಿನ ದಿನ ಎಲ್ಲರ ಜೊತೆ ಖುಷಿಯಾಗಿ ನಗ್ನಗ್ತಾ ಪ್ರೀತಿಯಿಂದ ಪ್ರೀತಿಸ್ಬೇಕು ಅಷ್ಟೇ ನಂಗೆ ಗೊತ್ತಿರೋದು. ಆ್ಯಂಡ್ ಇದು ನನಗೆ ತುಂಬ ಲೇಟಾಗಿ ರಿಯಲೈಸ್ ಆಗಿದ್ದೆ. ಅದಕ್ಕೆ ನಾನು ನಿಮಗೆ ಇಷ್ಟು ಹೊತ್ತು ಹೇಳ್ತಿದ್ದೀನಿ, ಈಗಲೇ ನೀವು ರಿಯಲೈಸ್ ಮಾಡ್ಕೊಳ್ಳಿ, ನಂತರ ರಿಗ್ರೆಟ್ ಮಾಡಿಬಿಡಿ ಆಮೇಲೆ. ಓಕೆನಾ? ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಈ ವಿಡಿಯೋ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಂಗಂತೂ ತುಂಬ ಇಷ್ಟ ಆಗಿದೆ. ಯಾರಿಗೆ ಇಷ್ಟ ಆಗಿಲ್ಲ ಅಂದರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಚನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ನವೀನ.